ಮತ್ತೆ ರೀಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ಮೇಲೆ ಅದು ಶೇಕ್ ಒಳಗ್ ಬಂದ್ಮೇಲೆ ಅಯ್ಯೋ ಇದ್ಯಾಕೆ ಇಲ್ಲೇ ಇರಬಾರ್ದಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಹೊರಗೆ ಕಳ್ಸ್ಬೇಕು. ಹೇಗನ್ನಿಸ್ತು ಮೇಡಮ್ ನಿಮ್ಗೆ? ಅಯ್ಯೋ ಒಂದ್ ವರ್ಷ ಆಗಿಲ್ಲ ಇದು ಆಗ್ಬಿಡ್ತಲ್ಲ ಅಂತ ನಿಮ್ಗೆ ಏನ್ ಆತಂಕ ಆಯ್ತು, ಖುಷಿ ಆಯ್ತು? ಇಲ್ಲ ಸರ್, ಖುಷಿ ಆಯ್ತು ಸರ್. ಆಕ್ಚುಲಿ ಮಂತ್ಲಿ ಸೈಕಲ್ ಇದ್ರೇನೆ ನಾವು ರಿಲ್ಯಾಕ್ಸ್ ಇರ್ತೀವಿ ಸರ್. ಬಾಡಿ ಹೆವಿ ಅನ್ಸಲ್ಲ, ಮತ್ತೆ ಲೆಥಾರ್ಜಿಕ್ ಇರಲ್ಲ, ಆಕ್ಟಿವ್ ಆಗ್ತೀವಿ. ಹೆಣ್ಣು ಮಕ್ಕಳಿಗೆ ಅದು ಪ್ರಕೃತಿ ಕೊಟ್ಟ ವರದಾನ. ಗಂಡು ಮಕ್ಕಳಿಗೆ ಚಾನ್ಸ್ ಇಲ್ಲ. ಓಕೆ, ಸೊ ನಿಮ್ದು ಬಾಡಿ ಇರ್ತಕ್ಕಂತ ಟಾಕ್ಸಿನ್ಸ್, ಎಲ್ಲಾ ಟಾಕ್ಸಿನ್ಸ್ ನಿಮ್ದು ಯೂರಿನ್, ಮೋಷನ್, ಪರ್ಸ್ಪಿರೇಷನ್ ಇದು ಗಂಡು ಮಕ್ಕಳಿಗಾದ್ರೆ ಹೆಣ್ಮಕ್ಳಿಗೆ ಥ್ರೂ ಮಂತ್ ಸೈಕಲ್ ಕೂಡ ಹೋಗುತ್ತೆ. ಈ ಕೆಲವರು ವೈಟ್ ಡಿಸ್ಚಾರ್ಜ್ ಆಗತ್ತೆ ಅಂತ ಅಂತಾರಲ್ಲ, ಅದು ಆಕ್ಚುಲಿ ಅದು ಡಿಸೀಸ್ ಅಲ್ಲ. ಆ ವೈಟ್ ಡಿಸ್ಚಾರ್ಜ್ ಬಂದ್ಬಿಟ್ಟು ಬ್ಯಾಡ್ ಫ್ಯಾಟ್ ಅನ್ನ ಹೊರಗೆ ಕಳಿಸ್ತಕ್ಕಂತ ಕಾರ್ಯ. ಅರ್ಥ ಆಯ್ತು? ಓಕೆ, ಸೊ ಆ ಮಂತ್ಲಿ ಸೈಕಲ್ ಆದಾಗ ನಿಮ್ದು ಬಾಡಿ ಮೊದ್ಲಿಗಿಂತ ಯಾವ ತರ ಫೀಲ್ ಆಗ್ತದೆ? ಲೈಟ್ ಫೀಲ್ ಇತ್ತು ಸರ್. ಇವಾಗ ಪುಣಿ ಮೇಡಮ್ 51 ವರ್ಷ ಅಂತ ಹೇಳಿರಿ, ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ರೆಗ್ಯುಲರ್ ಸೈಕಲ್ ಆಗ್ತೈತೋ ಅಥವಾ ಅವ್ರಿಗೆ ಮೆನಪಾಸ್ ಆಗೋಗ್ಬಿಟ್ಟಿದೆ? ಕೆಲವೊಬ್ರಿಗೆ ಆಗಿದೆ ಸರ್, ಕೆಲವೊಬ್ರಿಗೆ ಕಂಟಿನ್ಯೂ ಇದೆ ಸರ್. ರೈಟ್. 58 ವರ್ಷ ಹೆಣ್ಮಕ್ಳಿಗೆ 58 ವರ್ಷ ತನಕ ರೆಗ್ಯುಲರ್ ಆಗಿ ಪೀರಿಯಡ್ ಆಗ್ತಾ ಇರುತ್ತೆ. ಆಕ್ಚುಲಿ ನಮ್ದು ಸ್ಟಾಪ್ ಆದಾಗ ಅದೇ ಅನ್ಕೊಂಡೆ ಸರ್. ನಮ್ಮ ಮದರ್ಸ್ಗೆ, ನಮ್ಮ ಮದರ್ ಇಲ್ಲ ಅವ್ರಿಗೆಲ್ಲಾನು 58-60 ವರ್ಷದವರೆಗೂ ಆಗಿದೆ ಅವ್ರಿಗೆ. ಬಟ್ ನಮ್ಗೆ ಇದೆಲ್ಲ ಬೇಗ ಸ್ಟಾಪ್ ಆಗ್ಬಿಟ್ರೆ ಹೆಂಗೆ ನಮ್ಗೆ ಡೈಲಿ ಬಾಡಿ ಎಲ್ಲ ಇದಾಗುತ್ತೆ ಅಂತ ಹೇಳ್ತಾರೆ, ಪೈನ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತಾರೆ. ಆಕ್ಚುಲಿ ಆಗಿತ್ತು ಸರ್, ನಮ್ಗೆ ಮೊಣಕಾಲ್ ನೋವು ಬಂದಿತ್ತು, ವಾಕ್ ಮಾಡಕ್ ಆಗ್ತಿರ್ಲಿಲ್ಲ, ಒಂಥರ ಸುಸ್ತಿರೋದು ಬಾಡಿ ಎಲ್ಲ. ಇವೆಲ್ಲ ಅವೆಲ್ಲ ಸಮಸ್ಯೆ ಆಗಿತ್ತು ಮೆನಪಾಸ್ ಆಗಿದ್ದಕ್ಕೆ. ಬಟ್ ಇವಾಗ ಸೈಕಲ್ ಆಗೋಯ್ತು, ಇವಾಗ ಹೆಂಗ ಅನ್ಸ್ತೈತಿ ನಿಮ್ ಬಾಡಿ? ರಿಲ್ಯಾಕ್ಸ್ ಇದೆ, ಲೈಟ್ ಅನ್ಸ್ತಾ ಇದೆ, ಬಾಡಿ ಕೂಲ್ ಅನ್ಸ್ತಾ ಇದೆ, ಕೆಲಸ ಮಾಡಕ್ಕೆ ನಿಮ್ಗೆ ಇವಾಗ ಬೇಜಾರಾಗಲ್ಲ. ಓಕೆ, ಮತ್ತೇನಾದ್ರು ಸ್ಕಿನ್ ಏನಾದ್ರು ಬದಲಾವಣೆ ಇದೆ ಇವಾಗ ಆ ದಿವಸದಲ್ಲಿ? ಇಲ್ಲ, ನಾನೇನು ಇದು ಯೂಸ್ ಮಾಡಲ್ಲ ಸರ್, ಏನು ಡೈಲಿ ಇದನ್ನು. ಬಟ್ ಸ್ಕಿನ್ ಮನೆಯವ್ರು ಅಂತಿದ್ರು ಮೊದಲಿಗಿಂತ ಸ್ಕಿನ್ ಬೆಟರ್ ಆಗಿದೆ. ಇವಾಗ ನೀವು ಆನ್ ಅಂಡ್ ಆಫ್ ಅಂದ್ರೆ ಮನೇಲಿ ಕೆಲಸ ಬಿಟ್ಟು ಕೆಲವಷ್ಟು ದಿವಸ ನೀವು ಶೇಕ್ ತೊಗೊಳಕ್ ಆಗಿಲ್ಲ, ಮತ್ತೆ ರೀಸ್ಟಾರ್ಟ್ ಮಾಡಿದ್ರಿ. ರೀಸ್ಟಾರ್ಟ್ ಮಾಡಿದ್ರೆ ಯಾವಾಗ ನಿಮ್ಗೆ ಮಂತ್ಲಿ ಪೀರಿಯಡ್ ಆಯ್ತು, ನಿಮ್ ಮನಸ್ಸಲ್ಲಿ ಏನೆಲ್ಲ ಬಂದು? ಖುಷಿ ಆಯ್ತು ಸರ್ ನಂಗೆ. ಇದೆಲ್ಲ ರೊಟೀನ್ ಆಗಿ ನಂಗೆ ನಾರ್ಮಲ್ಸ್ ಬರ್ತಾ ಇದೆ ಅಂತ ತುಂಬಾ ಖುಷಿ ಆಯ್ತು. ಮತ್ತೆ ಅದು ಲೈಟ್ ಫೀಲ್ ಇದೆ ಸರ್, ಅಷ್ಟೇ ಸರ್. ಚೆನ್ನಾಗ್ ಅನ್ಸುತ್ತೆ ಇದು ತಗೊಳೋದ್ರಿಂದ. ನಮ್ಗೆ ಇದು ನಮ್ಗೊಂದು ಗಿಫ್ಟ್ ಅನ್ಸುತ್ತೆ ಸರ್. ಇದೇನು ಮೈಲಿನ್ ನ್ಯೂಟ್ರಿಕೇರ್ ಇದೆ ಅಲ್ಲ, ಹೆಣ್ಮಕ್ಳಿಗೆ ಇದೊಂದ್ ರೀತಿ ನಾವು ಬೇರೆ ಏನೇ ತಗೊಂಡ್ರು ಮತ್ತೆ ಟ್ರೀಟ್ಮೆಂಟ್ ಅದಕ್ಕೊಂದ್ ಏನಾರ ಸ್ಟೆರಾಯ್ಡ್ಸ್, ಒಂದ್ ಏನಾರ ಮೆಡಿಸಿನ್ ಕೊಡ್ತಾರೆ ಡಾಕ್ಟರ್ ಕೇಳಿದ್ರೆ. ಇಲ್ಲಮ್ಮ ಇದು ಸ್ಟಾಪ್ ಆಗಿದೆ ಅಂತ ಹೇಳ್ತಾರೆ ಡಾಕ್ಟರ್ ಹತ್ರ ಹೋದ್ರೆ. ಬಟ್ ನಾವ್ ಏನ್ ತೋರ್ಸ್ಕೊಳ್ಳೋದಲ್ಲೇನೆ ತಗೊಂಡ್ರೆ ನಮ್ಮಲ್ಲಿರೋ ಬಾಡಿ ಒಳಗಡೆ ಇರೋ ನಮಗ್ ಬೇಕಾದ ಇದನ್ನ ಎಲ್ಲವನ್ನು ರೊಟೀನ್ ರೆಗ್ಯುಲರ್ ಆಗುತ್ತೆ ಅನ್ನೋದು ನನ್ಗೆ ಕನ್ಫರ್ಮ್ ಆಯ್ತು ಸರ್. ಅರ್ಥ ಆಯ್ತು. ನಮ್ಮ ಶೇಕ್ ಅದು ಡಾಕ್ಟರ್ ಡಿಗ್ರಿ ಓದ್ ಬಂದಿಲ್ಲ. ನಮ್ ಶೇಕ್ ಪ್ರಕೃತಿ ತತ್ವವಾಗಿ ಬಂದಿದ್ದು. ಡಾಕ್ಟ್ರು ಮನುಷ್ಯ ಕೊಟ್ಟಂತ ಡಿಗ್ರಿ, ಹೌದಾ? ಹೌದು ಸರ್. ಸೊ ಈಗ ಸರ್ ನೀವು ಇಷ್ಟು ತನಕ ಕೇಳಿಸ್ಕೊಂಡ್ರಿ ಮೇಡಮ್. ಜಸ್ಟ್ ನಾವು ಊಟ ನಾರ್ಮಲ್ ಆಗಿ ಊಟ ಮಾಡೋದು, ಇದನ್ನ ಒಂದು ರಿಪ್ಲೇಸ್ಮೆಂಟ್ ಮಾಡ್ಕೊಂಡ್ರೆ ಎಲ್ಲಾನು ಏನೇನ್ ಸರಿ ಮಾಡ್ಬೇಕಾಗಿತ್ತು ಶರೀರ ಒಳಗೆ ಆಟೋಮೆಟಿಕ್ ಆಗಿ ಸರಿ ಆಗತ್ತದ. ಯಾಕಂದ್ರೆ 45 ಏಜ್ಗೆ ಲೇಡೀಸ್ಗೆ ಅದು ಸ್ಟಾಪ್ ಆಗಿಬಿಡತ್ತೆ. ಬಟ್ ಈಗ ಇದು 51 ಏಜ್ ಅವ್ರದ್ದು. ಈಗನು ಕೂಡ ಅವರಿಗೆ ನಾರ್ಮಲ್ ಆಗಿ ಈ ರೀತಿ ಕ್ಲಿಯರ್ ಆಗಿ ಆಗ್ತೈತಿ ಅಂತಂದ್ರೆ ಬಹಳಷ್ಟು ಖುಷಿ ಆಗತ್ತೆ ಸರ್. ಅದಕ್ಕೆ ನೀವು ಹೇಳಿದ್ರಲ್ಲ, ಅದ ಏನೋ ಇನ್ನೋಸೆಂಟ್ ಖಂಡಿತ ಮಲಗ್ತಾ ಇದ್ದೆ, ಅದ್ ಮಾಡ್ತಾನೆ ಇದ್ದೆ. ಬಟ್ ಈಗ ನಂಗೆ ಟೈಮಿಂಗ್, ಹೇಳೋ ಟೈಮಿಂಗ್ ಆಗ್ಲಿ, ಮಲ್ಗೋದು ರೆಸ್ಟ್ ಇದೆ ಆಗ್ಲಿ, ಸ್ವಲ್ಪ ಆದ್ರೂ ಸಾಕು ನನ್ಗೆ ಬಾಡಿ ತುಂಬಾನೇ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಮಾತ್ರ ನಿದ್ರೆ ಮಾಡೋಂತ ಸ್ಥಿತಿ ಇತ್ತು. ನೀವು ಸೈಕಾಲಜಿಸ್ಟ್ ಕಡೆ ಹೋಗಿದ್ರಿ ಮೇಡಮ್? ಹಾ ಸರ್, ನನ್ಗೆ ತುಂಬಾ ಸಲ ಅದು ಮೈಗ್ರೇನ್ ಎಫೆಕ್ಟ್ ತುಂಬಾ ಆಗ್ಬಿಡ್ತಿತ್ತು ಸರ್. ಅದರಿಂದ BP ಹೈ ಆಗೋದು, ಶುಗರ್ ವೇರಿಯೇಷನ್ ಆಗೋದು, ಮತ್ತೆ ನಿದ್ದೆ ಮಾಡಿದ್ರು ಸಫಿಶಿಯಂಟ್ ಅನಿಸ್ತಾ ಇರ್ಲಿಲ್ಲ ನಂಗೆ. ಮತ್ತೆ ಸ್ವಲ್ಪ ಇರಿಟೇಷನ್ ಜಾಸ್ತಿ ಆಗ್ತಿತ್ತು ಸರ್. ಡಾಕ್ಟರ್ ಹತ್ರ ಹೋಗ್ತಿದ್ವಿ, ಇಲ್ಲ ನಿಮ್ಗೆ ಡೀಪ್ ಸ್ಲೀಪ್ ಆಗ್ಬೇಕು ಅಂತ ಹೇಳಿ ನಂಗೆ ಬಹಳಷ್ಟು ದಿವಸ ಮೆಡಿಕೇಶನ್ ಅಲ್ಲಿ ಇದ್ದೀನಿ ಸರ್.
ಇದು ತಗೊಳಕ್ಕಿಂತ ಮುಂಚೆ ಒಂದು ಮೈಗ್ರೇನ್ ಸ್ಟಾರ್ಟ್ ಆಯ್ತು ಅಂದ್ರೆ ಹಾರ್ಡ್ಲಿ 15-20 ಡೇಸ್ 1 ಮಂತ್ ಕಟ್ಟು ಮಲಗ್ಬಿಡ್ತಿದ್ದೆ ಸರ್. ಏನು ಮಾಡಕ್ ಆಗ್ತಿರ್ಲಿಲ್ಲ, ಕಣ್ ತೆಗಿಯಕ್ ಆಗ್ತಿರ್ಲಿಲ್ಲ, ಕೆಲ್ಸ ಅನ್ನೋದು ಏನೇ ಇಲ್ಲ, ಮಲ್ಗೆ ಇಡೀ 15-20 ಡೇಸ್ ನಾನು ಮಲ್ಗದವಳು ಎದ್ದೇಳ್ತಾನೆ ಇರ್ಲಿಲ್ಲ. ಅಡಿಗೆ ಮನೆ ಕಡೆಗೆ ಎದ್ದು ಯಾರು ಮಾತಾಡ್ಸ್ಬಾರ್ದು ನನ್ಗೆ, ಹಂಗ ರೂಮಲ್ಲಿ ಬಾಗ್ಲಾಕೊಂಡ್ ಮಲಗ್ ಬಿಡ್ತಿದ್ದೆ ಸರ್. ಈಗ ಬರುತ್ತೆ, ಇಲ್ಲ ಅಲ್ಲ, ಕಡಿಮೆ ಆಗಿದೆ. ಬಟ್ ಏನೋ ಒಂದ್ ಸ್ವಲ್ಪ ಆ ಟೈಮಲ್ಲಿ ಜಾಸ್ತಿ ಆದ್ರಾಗ ಒಂದ್ ಮೆಡಿಸಿನ್ ಕೊಟ್ಟಿದ್ದಾರೆ, ಅದ್ ತಗೊಂಡ್ರೆ ನಾನ್ ಬ್ಯಾಲೆನ್ಸ್ ಮಾಡ್ತೀನಿ. ಬೆಳಿಗ್ಗೆ ಎದ್ದು ಎಷ್ಟೇ ಇದ್ದಿದ್ರು ನಾನ್ ಡೈಲಿ ರೊಟೀನ್ಸ್ ಯಾವತ್ತೂ ಮಿಸ್ ಆಗಿಲ್ಲ ಸರ್. ನಾನು 1 year ಬ್ಯಾಕ್ ಇಂದ ನಾನು ಈ ಮೆಡಿಸಿನ್ ಇದನ್ನ ಶೇಕ್ ತಗೋತಾ ಇದೀನಲ್ಲ, ಶೇಕ್ ತಗೊಳಕ ಶುರು ಮಾಡಿದಾಗ ನನ್ಗೆ ಅದು ಗೊತ್ತಾಯ್ತು, ನನಗೆ ಎಷ್ಟು ಎನರ್ಜಿ ಇದೆ. ನನಗೆ ಮೊದ್ಲು ತುಂಬಾ ಆಕ್ಟಿವ್ ಇದೆ ಸರ್. ನನಗೆ ಈ ಮೈಗ್ರೇನ್ ಮೆಡಿಸಿನ್ಸ್ ಇದರಿಂದ ಬಹಳ ಲೆಥಾರ್ಜಿಕ್ ಆಗ್ಬಿಟ್ಟಿದ್ದೆ. ಕೊನೆಗೆ ನಾನೇನ್ ಯೋಚನೆ ಮಾಡ್ತಿದ್ದೆ, ಮೋಸ್ಟ್ಲಿ ನನ್ಗೆ ಥೈರಾಯ್ಡ್ ಇಂಥವೇನಾದ್ರು ಬಂದು ನಂಗೆ ಪ್ರಾಬ್ಲಮ್ ಆಗ್ತಿದೆ ಏನೋ, ನಂಗೆ ಮಾಡಕ್ ಆಗ್ತಾ ಇಲ್ಲ ಅನ್ಕೋತಾ ಇದ್ದೆ. ಬಟ್ ಅದು ರೆಗ್ಯುಲರ್ ಎವ್ರಿ 6 months ಒನ್ಸ್ ನಾನು ಚೆಕ್ಅಪ್ ಮಾಡಿಸ್ತಾನೆ ಇದೀನಿ. ಬಟ್ ಅದೇನು ಬರ್ತಿರ್ಲಿಲ್ಲ. ಇದು ಏನೋ ನಮ್ ಪಪ್ಪ ಮಾಡ್ಕೊಟ್ರು, ಆಮೇಲೆ ಮಲ್ಲಪ್ಪ ಸರ್, ಇವ್ರು ಕೊಟ್ರಿ ಸರ್, ಎಲ್ಲಾರ್ದು ಹೆಲ್ಪ್ ಇಂದ ಬಹಳ ನಾರ್ಮಲ್ಸಿ ಆಗಿತ್ತು ಸರ್. ನಮ್ದು ವೆಯ್ಟ್ ಕೂಡ ಆಗ್ತಾ ಇತ್ತು, ಮೈಂಟೈನ್ ಮಾಡಕ್ ಆಗ್ತಿದ್ದಿಲ್ಲ. ಹೇಳ್ತಿದ್ರು, ಮೇಡಮ್ ನೀವು ಸ್ವಲ್ಪ ಟೈಮ್ ಕೊಟ್ಕೊಳ್ರಿ, ನಿಮ್ ಬಾಡಿ ಇದಾಗತ್ತೆ ಅಂತ ಹೇಳಿ. ಅದ್ ನೋಡಿದ್ದೆ, ಕೆಲವು ಟೈಮ್ ಅಡ್ಜಸ್ಟ್ ಆಗ್ಲಾರ್ದಕ್ಕೆ ನಾನು ಸ್ವಲ್ಪ ಗ್ಯಾಪ್ ಆಗಿತ್ತು. ಬಟ್ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಖುಷಿ ಅನ್ಸ್ತಾ ಇದೆ. ಆಮೇಲೆ ಈ ನಮ್ದು ಏನು ಕಮ್ಯುನಿಟಿ ಇದೆ ಅಲ್ಲ ಸರ್, ತುಂಬಾ ಚೇರ್ಫುಲ್ ಇರುತ್ತೆ. ಮಾರ್ನಿಂಗ್ ನಮ್ಗೆ